ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ ಸ್ಟಾರ್ಟ್ ಟುಡೇಸ್ ಯೋಗ ಸೆಷನ್. ಇವತ್ತಿನ ಯೋಗಾಭ್ಯಾಸವನ್ನು 3 ಬಾರಿ ಓಂಕಾರದೊಂದಿಗೆ ಪ್ರಾರಂಭ ಮಾಡುವ. ಇನ್ಹೇಲ್, inhale, slowly rub your palms. ಕೈಗಳಿಗೆ ಘರ್ಷಣೆ ಕೊಟ್ಟು ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. We'll start with the loosening exercise. Loosening exercise ಒಂದಿಗೆ ಅಭ್ಯಾಸ ಮಾಡುವ. ನೆಕ್ ಎಕ್ಸಸೈಸ್ ಮೊದಲಿಗೆ ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಸಿಟ್ ರಿಲ್ಯಾಕ್ಸ್, ಡೋಂಟ್ ಫೋರ್ಸ್ ಯೋರ್ ಸೆಲ್ಫ್. ನೆಕ್ ಸೈಡ್ ವೇಸ್, ಬಲಬದಿಗೆ ನೋಡಿ. ಉಸಿರು ಬಿಡ್ತಾ ಎದುರು, ಉಸಿರು ತಗೊಳ್ತಾ ಎಡ, ಉಸಿರು ಬಿಡ್ತಾ ಎದುರು. ಇನ್ಹೇಲ್ ಲುಕ್ ರೈಟ್, ಎಕ್ಸ್ಹೇಲ್ ಫ್ರಂಟ್, ಇನ್ಹೇಲ್ ಲೆಫ್ಟ್, exhale front. We'll go for neck touching your shoulders. Try to touch your neck, ears to your shoulder. ನಿಮ್ಮ ಕಿವಿಯನ್ನು ಭುಜಕ್ಕೆ ತಾಗಿಸಲಿಕ್ಕೆ ಟ್ರೈ ಮಾಡಿ. ಸ್ಲೋಲಿ we'll go for neck rotation. neck rotation ಅನ್ನು ಅಭ್ಯಾಸ ಮಾಡಿ. ಇನ್ಹೇಲ್ ಮಾಡ್ತಾ ಹಿಂದಕ್ಕೆ, ಎಕ್ಸೇಲ್ ಮಾಡ್ತಾ ಮುಂದಕ್ಕೆ. ಇನ್ಹೇಲ್ and go back, exhale and come front. On the opposite side now, ಇನ್ನೊಂದು ಬದಿಯಲ್ಲಿ. Inhale, exhale. Inhale, exhale. We'll go for the shoulder movement. Inhale and exhale, up and down. On the opposite side, up and down. This helps to release your shoulder stiffness. ಈಗ ಸಣ್ಣಕ್ಕೆ ಸ್ಪೈನ್ ಟ್ವಿಸ್ಟ್ ಅನ್ನು ಕೊಡಿ. Give a slight spine twist. Don't force yourself. How much ever you can, just try that much. We'll go for the side stretch. Just stay here. Give a nice stretch to your side. ನಿಮ್ಮ ಎಡಬದಿಗೆ ಚೆನ್ನಾಗಿ ಸ್ಟ್ರೆಚ್ ಅನ್ನು ಕೊಡಿ. ಬ್ರೀತ್ ಮಾಡಿ. Very good. Slowly come down. ಇನ್ನೊಂದು ಬದಿಯಲ್ಲಿ will go on the other side. Give a nice stretch. ಒಳ್ಳೆಯ ಸ್ಟ್ರೆಚಿಂಗ್ ಅನ್ನು ಕೊಡಿ. ಕೈಯನ್ನು ಮೇಲೆ ಎತ್ತಿ, ಎಷ್ಟಾಗ್ತದೆ ಅಷ್ಟು ಎಳೀರಿ ಕೈಯನ್ನು. Try to pull your hands completely and give your stretch. Very good. Stay there. Slowly come up. We'll give a nice spine twist. ನಿಮ್ಮ ಸ್ಪೈನಿಗೆ, ಬೆನ್ನು ಹುರಿಗೆ ಒಂದು ಒಳ್ಳೆ ಟ್ವಿಸ್ಟ್ ಅನ್ನು ಕೊಡಿ. Stay there. Inhale, exhale. On the other side, ಇನ್ನೊಂದು ಬದಿಯಲ್ಲಿ ಅಭ್ಯಾಸ ಮಾಡುವ. ಸ್ಪೈನ್ ಟ್ವಿಸ್ಟ್ ಮಾಡಿ. Inhale, exhale. Inhale, exhale. Very good. ಈಗ ಎರಡು ಕಾಲುಗಳನ್ನು ಹೀಗೆ ಮೇಲೆ ಎತ್ತಿ ಬೆಂಡ್ ಮಾಡಿ, ಸ್ಟ್ರೇಟ್ ಮಾಡಿ. ನಮ್ಮ ಹೊಟ್ಟೆಯ ಭಾಗದ ಮಸಲ್ಸಿಗೆ ಒಳ್ಳೆಯ ಎಕ್ಸಸೈಸ್ ಇದು. Try to give a nice abdomen exercise. Helps to improve your digestion. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಒಳ್ಳೆಯದಾಗ್ತದೆ. ಹೊಟ್ಟೆಯ ಬುಜ್ಜ ಕರಗಿಸಲಿಕ್ಕೆ ಹೆಲ್ಪ್ ಆಗ್ತದೆ. We'll go for ankle movement. Inhale up and down. ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ಸೈಡ್ ವೇಸ್, ankle side ways. Very good. Practice normal breathing. We'll go for ankle rotation. ಚೆನ್ನಾಗಿ rotation ಕೊಡಿ. ಒಂದು ಬದಿ ಆದ ನಂತರ on the opposite side we'll practice. Very good.
ಇನ್ನೊಂದು ಬದಿಯಲ್ಲಿ ಅಭ್ಯಾಸ ಮಾಡಿ. ಫೀಲ್ ದ ಲೂಸನಿಂಗ್ ಆಫ್ ಯುವರ್ ಎವ್ರಿ ಮಸಲ್ಸ್ ಆ್ಯಂಡ್ ಯುವರ್ ಜಾಯಿಂಟ್ಸ್. ನಿಮ್ಮ ಮಸಲ್ಸ್ ಮತ್ತು ಜಾಯಿಂಟ್ಸ್ಗಳು ಸಡಿಲಗೊಂಡಿದೆ ಗಮನಿಸಿ. ಲೂಸನಿಂಗ್ ಎಕ್ಸಸೈಸ್ ಆದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಕೊಡಿ. ವೆರಿ ಗುಡ್. ಮುಂದೆ ಜಾನು ಶೀರ್ಷಾಸನದ ಅಭ್ಯಾಸ ಮಾಡುವ. ಬಲಗಾಲನ್ನು ತಗೊಂಡು ಎಡಗಾಲಿನ ಪಕ್ಕದಲ್ಲಿ ಇರಿಸಿ, ಮೇಲೆ ಸ್ಟ್ರೆಚ್ ಕೊಡಿ. ಕೈಗೆ ಚೆನ್ನಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಫಾರ್ವರ್ಡ್ ಬೆಂಡ್ ಆಗಿ. ವೆರಿ ಗುಡ್. ನಿಮಗೆ ಇಷ್ಟೇ ಬೆಂಡ್ ಆಗಲಿಕ್ಕೆ ಆಗ್ತದೆ ಅಂತಾದರೆ ಇಷ್ಟೇ ಮಾಡಿ. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಇಫ್ ಯು ಕ್ಯಾನ್ ಓನ್ಲಿ ದಿಸ್ ಮಚ್ ಸ್ಟೇ ದೇರ್. ಇಫ್ ಯು ಕ್ಯಾನ್ ಫುಲ್ಲಿ ಬೆಂಡ್, ಟ್ರೈ ಟು ಬೆಂಡ್. ಜಾನು ಶೀರ್ಷಾಸನ. Breathe normal. Don't force yourself or don't hold your breathing pattern. Just allow yourself to breathe while practicing asana. Slowly come up. Relax. ಈಗ ಎಡಗಾಲನ್ನು ತಗೊಂಡು ಬಲಗಾಲಿನ ಪಕ್ಕದಲ್ಲಿರಿಸಿ. Very good. Inhale, give a nice stretch. While exhaling, come forward. Very good. Stay there. Inhale, exhale. Inhale, exhale. Very good. Slowly come up. Come back. We'll go for ಗೋಮುಖಾಸನ. ಗೋಮುಖಾಸನದ ಅಭ್ಯಾಸವನ್ನು ಮಾಡುವ. ಒಂದರ ಮೇಲೆ ಕಾಲನ್ನು ಹೀಗಿಡಿರಿ. ಒಂದು ಕೈ ಯಾವ ಕಾಲು ಮೇಲಿದೆ ಆ ಕೈ ಮೇಲಿಂದ ಬರಬೇಕು. ಯಾವ ಕಾಲು ಕೆಳಗಿದೆ ಆ ಕೈ ಕೆಳಗಿಂದ. ವಿಚ್ leg is up, that hand should come from up. Which leg is down, that hand should come from down. Try to catch hold like this if you can. ಆಗೋದಿದ್ರೆ ಹೀಗೆ ಹಿಡೀರಿ, ಇಲ್ಲಾಂದರೆ ಎಲ್ಲಿ ಆಗ್ತದೆ ಅಲ್ಲೇ ತನಕ ಇಡಿ. ಮೇಂಟೈನ್. Inhale, exhale. Breathe. Slowly release and relax. We'll go on the other side. Which leg is up, that hand should be up. Which leg is down, that hand should be from down. Inhale, exhale. Inhale, exhale. Inhale, exhale. Very good. Inhale, exhale. Slowly release. We'll go for Malasana. Sit like this. If you can't sit, try to keep the pillow and sit on that. ಪಿಲ್ಲೋ ಇಟ್ಟು ಅದರ ಮೇಲೆ ಕೂತ್ಕೊಳ್ಬೋದು ಆಗದಿದ್ದವರು. ಇಲ್ಲದವರು ಹೀಗೆ ಚೆನ್ನಾಗಿ ಸ್ಟ್ರೆಚ್ ಕೊಡಿ. ನಿಮ್ಮ ಎರಡೂ ಕಾಲುಗಳನ್ನು ಎಷ್ಟಾಗ್ತದೆ ಅಷ್ಟು ಅಗಲಿಸಿ. ವೆರಿ ಗುಡ್. Malasana. Breathe. Inhale, exhale, which is good for your uterus. ನಮ್ಮ ಗರ್ಭಕೋಶಕ್ಕೆ ತುಂಬ ಒಳ್ಳೆ ಅಭ್ಯಾಸ ಇದು. ವೆರಿ ಗುಡ್, ವೆರಿ ಗುಡ್. ಸ್ಲೋಲಿ ಗಿವ್ ಅ ನೈಸ್ ಹಿಪ್ ಸ್ಟ್ರೆಚ್. ಎರಡೂ ಕಾಲುಗಳನ್ನು ಹೀಗಿಟ್ಟು ನಿಮ್ಮ ಮಂಡಿಯನ್ನು ನೆಲಕ್ಕೆ ದೂಡಿ. ಎಷ್ಟಾಗ್ತದೆ ಅಷ್ಟು ಸ್ಪೈನ್ ನೇರವಾಗಿರಲಿ. ಟ್ರೈ ಟು ಪುಷ್ ಯೋರ್ ನೀಸ್ ಡೌನ್ವರ್ಡ್ಸ್. ಸ್ಟೇ ದೇರ್. Open your hips as much as possible. Very good. Try to open your hips completely. Breathe. Inhale, exhale, relax. Now slowly go forward. ಮುಂದಕ್ಕೆ ಹೋಗಿ ಬೆಂಡ್ ಆಗಿ ಅಲ್ಲೇ ಮೇಂಟೈನ್ ಮಾಡಿ. ಬ್ರೀದ್ ಮಾಡಿ. ನಿಮಗೆ ಒಳ್ಳೆಯ ಹಿಪ್ ಸ್ಟ್ರೆಚ್ ಸಿಗ್ತಾ ಉಂಟು ಗಮನಿಸಿ. You're getting a nice hip stretch which helps to release all your emotions. ನಮ್ಮ ಎಮೋಷನ್ಸ್ಗಳೆಲ್ಲ ಜಾಸ್ತಿಯಾಗಿ ನಮ್ಮ ಹಿಪ್ ಏರಿಯಾದಲ್ಲಿ ಸ್ಟೋರ್ ಆಗಿರ್ತದೆ. ಅದನ್ನು ರಿಲೀಸ್ ಮಾಡಲಿಕ್ಕೆ ಹಿಪ್ ಓಪನಿಂಗ್ ಎಕ್ಸಸೈಸನ್ನು ನೀವು ಅಭ್ಯಾಸ ಮಾಡಿದರೆ ಒಳ್ಳೆಯದು. ಬಲಬದಿಗೆ ಹೀಗೆ ಬನ್ನಿ. ಗೋ ಟು ದ ರೈಟ್ ಸೈಡ್ ಆ್ಯಂಡ್ ಗಿವ್ ಅ ನೈಸ್ ಸ್ಟ್ರೆಚ್. ಸ್ಟೇ ದೇರ್. ಬ್ರೀದ್. ಇನ್ಹೇಲ್, ಎಕ್ಸ್ಹೇಲ್. ವೆರಿ ಗುಡ್. ಸ್ಲೋಲಿ ವಿಲ್ ಗೋ ಫಾರ್ ದ ಲೆಫ್ಟ್ ಸೈಡ್. ಎಡಬದಿಗೆ ಹೋಗುವ. ಹೀಗೆ ಅಲ್ಲಿ ಮೇಂಟೈನ್ ಮಾಡಿ, ಅಲ್ಲೇ ನಿಲ್ಲಿ, ಮೇಂಟೈನ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್. ವೆರಿ ಗುಡ್. ಇನ್ಹೇಲ್, ಎಕ್ಸ್ಹೇಲ್. Very good. Slowly come front.
ಮುಂದಕ್ಕೆ ಬಂದು ಸ್ವಲ್ಪ ಹೊತ್ತು ಅಲ್ಲಿ ಮೇಂಟೈನ್ ಮಾಡಿ. ವೆರಿ ಗುಡ್. ಇನ್ಹೇಲ್, ಎಕ್ಸೇಲ್. ವೆರಿ ಗುಡ್. ರಿಲ್ಯಾಕ್ಸ್ ಯೋರ್ ಸೆಲ್ಫ್ ಕಂಪ್ಲೀಟ್ಲಿ. ಈಗ ಇನ್ನೊಂದು ಸ್ಪೈನ್ ಟ್ವಿಸ್ಟನ್ನು ಅಭ್ಯಾಸ ಮಾಡುವ. ಕಾಲುಗಳನ್ನು ಬಲಕ್ಕೆ, ಕತ್ತು ಎಡಕ್ಕೆ. ಯೋರ್ ಬೋತ್ ದ ಲೆಗ್ಸ್ ಆನ್ ದ ಲೆಫ್ಟ್, ಯೋರ್ ನೆಕ್ ಆನ್ ದ ರೈಟ್ ಸೈಡ್. ನೈಸ್ spine twist. Inhale, exhale, inhale, exhale. Very good. Inhale and exhale, inhale and exhale. Very good. Inhale, exhale. Slowly relax yourself. Now we'll go for the next asana. Try to sleep in the supine position. Slowly bring your right leg up. Bend your knees. ಮಂಡಿಯನ್ನು ಹೀಗೆ ಬೆಂಡ್ ಮಾಡಿ ಹಿಡ್ಕೊಳ್ಳಿ. ಹೊಟ್ಟೆಗೆ ಒತ್ತಿ ಹಿಡ್ಕೊಳ್ಳಿ ಕಾಲುಗಳನ್ನು. Inhale and exhale. Very good. We'll go on the other leg. ಇನ್ನೊಂದು ಕಾಲುಗಳನ್ನು ಹೀಗೆ ಬೆಂಡ್ ಮಾಡಿ ಜಸ್ಟ್ ಹಿಡ್ಕೊಳ್ಳಿ. ಎಂತ ಮಾಡೋದು ಬೇಡ, ಜಸ್ಟ್ ಹಿಡ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ಆ್ಯಂಡ್ ರಿಲೀಸ್. ರಿಲ್ಯಾಕ್ಸ್ ಯೋರ್ ಸೆಲ್ಫ್. ಎರಡೂ ಕಾಲುಗಳನ್ನು ಹೀಗೆ ಬೆಂಡ್ ಮಾಡಿ ಹೀಗೆ ಕಾಲುಗಳನ್ನು ಹೊಟ್ಟೆಗೆ ಒತ್ತಿ ಹಿಡ್ಕೊಳ್ಳಿ. Try to hold like this. This helps to give a nice massaging effect to your abdominal organs, enhances its functions. Slowly ಅಲ್ಲಿಂದನೇ ಸ್ಪೈನ್ ಟ್ವಿಸ್ಟನ್ನು ಅಭ್ಯಾಸ ಮಾಡುವ. ಮರ್ಕಟಾಸನ. ನಿಮ್ಮ ಕಾಲುಗಳು ಎಡಕ್ಕೆ, ಕತ್ತು ಬಲಕ್ಕೆ. ಸ್ಪೈನ್ ಚೆನ್ನಾಗಿ ಟ್ವಿಸ್ಟ್ ಆಗ್ತಿದೆ ಗಮನಿಸಿ. Your spine is twisting nicely. Just feel it. We'll do on the other side. ಕಾಲು ಎಡ ಆದರೆ ಕತ್ತು ಬಲ, ಕಾಲು ಬಲ ಆದರೆ ಕತ್ತು ಎಡ. ವೆರಿ ಗುಡ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale. Now we'll go for Setu Bandhasana. Try to push your hips up. Inhale, exhale. Very good. Just breathe and relax yourself completely. Again inhale ಮಾಡ್ತಾ push ಮಾಡಿ. ಈಗ exhale relax ಮಾಡಿ. ಬಟ್ ಉಸಿರು ಕಟ್ಟಿಡಬೇಡಿ, ಅಲ್ಲೇ ಬ್ರೀದಿಂಗ್ ಮಾಡಬೇಕು. ಉಸಿರು ತಗೊಳ್ಳುವಾಗ ಮಾತ್ರ ಮೇಲೆ ಎತ್ತುದು, ಉಸಿರು ಬಿಡುವಾಗ ಕೆಳಗೆ. ಅದರ ಮಿಡ್ಲಲ್ಲಿ ನಾರ್ಮಲ್ ಬ್ರೀದಿಂಗ್ ಮಾಡಬೇಕು ನೀವು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ವೆರಿ ಗುಡ್. ಈಗ ನಿಧಾನವಾಗಿ ಒಂದೊಂದೇ ಕಾಲುಗಳನ್ನು ಹೀಗೆ ಮೇಲೆ ಎತ್ತುವುದು, ಕೆಳಗೆ ಇಡುವುದು ಮಾಡಿ. ಉತ್ಥಾನ ಪಾದಾಸನ. ಲೆಗ್ಸ್ ಅಪ್, 1 by 1, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್. ವೆರಿ ಗುಡ್. ಡೌನ್, ಅಪ್ ಡೌನ್. ಮೇಲೆ ಕೆಳಗೆ, ಮೇಲೆ ಕೆಳಗೆ. ರಿಲ್ಯಾಕ್ಸ್ ಯೋರ್ ಸೆಲ್ಫ್. ಈಗ ಸುಪ್ತಬದ್ಧ ಕೋನಾಸನ. ಎರಡೂ ಕಾಲುಗಳ ಪಾದದ ಅಡಿಯನ್ನು ಹೀಗೆ ಪ್ರೆಸ್ ಮಾಡಿ ಕಾಲುಗಳನ್ನು ಅಗಲಿಸಿ. ಯೋರ್ ಹಿಪ್ಸ್ ಆರ್ ಓಪನ್ ನಾವ್. ಜಸ್ಟ್ ಬ್ರೀತ್ ಹಿಯರ್ ಫಾರ್ ಅ ವೈಲ್. ಇನ್ಹೇಲ್, exhale. You're feeling so relaxed. All the emotions, breathe completely. Relax yourself away from your body. You're feeling so relaxed. ನಿಮಗೆ ಸಂಪೂರ್ಣ ವಿಶ್ರಾಂತಿ ಅನುಭವವಾಗ್ತಾ ಉಂಟು. ಇದನ್ನ ಗಮನಿಸಿ. ಸುಪ್ತಬದ್ಧ ಕೋನಾಸನದಲ್ಲಿ ರಿಲ್ಯಾಕ್ಸೇಷನ್ ಮಾಡುವಾಗ ನಿಮ್ಮ ಆತ್ಮದಲ್ಲಿರುವ ಎಲ್ಲ ಬ್ಯಾಗೇಜ್, ಇಮೋಷನ್ಸ್ಗಳ ಬ್ಯಾಗೇಜ್ ರಿಲೀಸ್ ಆಗ್ತದೆ ಇದನ್ನು ಅಭ್ಯಾಸ ಮಾಡೋದ್ರಿಂದ.
All your emotions, negative emotions are going away from your body. ಈಗ ಎರಡು ಕಾಲುಗಳನ್ನ ಹೀಗೆ ಮೇಲೆ ಕೆಳಗೆ ಮೂವ್ಮೆಂಟ್ ಕೊಡಿ. just up and down movements ಅನ್ನ ಕೊಡಿ. ಈಸಿ ಆಗ್ತದೆ. ಅಪ್, just do this up and down movements of your both legs. Open up, up, down. Open up, down. Very good. Up, open up, down. You're feeling down. so free Open while up, practicing this. down. ಒಂದು Open ರಿಲ್ಯಾಕ್ಸೇಷನ್ ಅನುಭವ down. ಆಗ್ತಾ ಉಂಟು. ಅದನ್ನ slowly release. ನಿಧಾನವಾಗಿ ಬಲಬದಿಗೆ ಸೈಡಲ್ಲಿ ಮಲ್ಕೊಂಡು ಮೂವ್ಮೆಂಟ್ ಅನ್ನ ಕೊಡಿ. ಸ್ವಲ್ಪ Do this ಮೂವ್ಮೆಂಟ್ ಕೊಡಿ. practice Just which give a helps to slight release your movement stress on your from your body. right side. Stress Sleeping hormone on your right side helps to release happy ನಿಮ್ಮ hormones. ಬಾಡಿಯಿಂದ ನಿಮ್ಮ happy ಹೋಗ್ತದೆ. hormonesಗಳು ಹ್ಯಾಪಿ release ಹಾರ್ಮೋನ್ ಆಗ್ತದೆ. ರಿಲೀಸ್ Stress ಆಗ್ತದೆ hormone ಈ ಕಮ್ಮಿ ಪ್ರಾಕ್ಟೀಸ್ ಅನ್ನ ಆಗಿ ಅಭ್ಯಾಸ ಮಾಡುವಾಗ. relaxation ಹ್ಯಾಪಿ ಆದ ಹಾರ್ಮೋನ್ಸ್ ವಿಲ್ ಅನುಭವ ಬಿ ಜಾಸ್ತಿ ರಿಲೀಸ್ ಇಫ್ ಯು ಪ್ರಾಕ್ಟೀಸ್ ದಿಸ್. ಜಸ್ಟ್ ಗಿವ್ ಅ ಸ್ಲೈಟ್ ಮೂವ್ಮೆಂಟ್ ಇದನ್ನ ಫೀಲ್ ಮಾಡಿ. ಇನ್ ದಿಸ್ ಪೊಸಿಷನ್. Relax for a while. Slowly ಅಲ್ಲಿಂದ Just ನಿಧಾನವಾಗಿ feel the ಮೇಲೆ ಬನ್ನಿ. freeness in your body. ಥ್ಯಾಂಕ್ ಯು. ಅಭ್ಯಾಸ ಇದನ್ನ daily ಅಭ್ಯಾಸ ಮಾಡಿದ್ದಕ್ಕಾಗಿ ಥ್ಯಾಂಕ್ ಮಾಡಿ ಯು ನಿಮ್ಮ ಎವ್ರಿವನ್. ಮನೆಯಲ್ಲಿ. Just give a nice smile. Open Thank your you. eyes. Try to Hari practice Om. this every day. Bye bye.